ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಟ್ರೈನ್ ಕಾಂಬುದು ಮಜಾನೇ ಬೇರೆ ಅದು. ನಿನ್ನ ಕೈ ಕೊಚ್ಕಣಿ ಬೇಡ. ಏಯ್ ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ನೋಡಿ, ಇದು ವಿಶ್ವದಲ್ಲೇ ಪ್ರಥಮ ಬಾರಿಗೆ 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ಮೂರ್ತಿ ಅಂತೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ ಒಂದು ಯುನಿಕ್ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಿಲ್ಲ. ಸೊ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾವುದಂದರೆ ಪಂಚಮುಖಿ ಆಂಜನೇಯ ಟೆಂಪಲ್ಲು. ಇಲ್ಲಿ ನಾವು 161 ಫೀಟ್ ಎತ್ತರದ ಪಂಚಮುಖಿ ಆಂಜನೇಯನ ವಿಗ್ರಹವನ್ನು ನೋಡ್ತೇವೆ ನಾವು. ಸೊ ಇದೊಂಥರ ಯುನಿಕ್ನೆಸ್ ದೇವಸ್ಥಾನ ಕೊಡುತ್ತೆ. ಜಾಸ್ತಿ ದೂರ ಏನಿಲ್ಲ, ಬೆಂಗಳೂರಿಂದ ಜಸ್ಟ್ 65-70 ಕಿಲೋಮೀಟರ್ಸು, ಅಂದರೆ ಕುಣಿಗಲ್ ಹತ್ತತ್ರ ಬರುತ್ತೆ ಅದು. ಸೊ ಹೋಗ್ತಾ ಇದ್ದೀನಿ, ಆನ್ ದ ವೇ ಇದ್ದೀನಿ. ಟೈಮಿಗೆ ಎಕ್ಸಾಕ್ಟ್ಲಿ 12 ಗಂಟೆ 16 ನಿಮಿಷ ಆಗಿದೆ. ಏನು ಧೂಳು ಗುರುತು. ಇಲ್ಲೆಲ್ಲ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ನೀರು ಬೇರೆ ಹೊಡೆದಿಲ್ಲ, ಫುಲ್ ಧೂಳು. ಏನು ಟ್ರಾಫಿಕ್ ಅಪ್ಪ ಇಲ್ಲಿ. ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಹಾಕಣಕ್ಕೆ ಈಗ 60 ಕಿಲೋಮೀಟರ್ ರೇಂಜ್ ಇತ್ತು, ಫುಲ್ ಡೌನ್ ಆಯ್ತು ಪೆಟ್ರೋಲು. ಓ, ಸೆಕೆಂಡ್ ಟೈಮ್ ರೈಲ್ವೆ ಟ್ರ್ಯಾಕ್ ಕ್ರಾಸಿಂಗ್. ಓ ಗಾಯ್ಸ್, ಲಕ್ಕಿಲಿ ಗೇಟ್ ಕ್ಲೋಸ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಟ್ರೈನ್ ಬರುತ್ತೆ ನೋಡಿ, ಎಂಜಾಯ್ ಮಾಡಿ ಗೈಸ್. ಇದೆಲ್ಲ ವೆರಿ ರೇರ್ ಆ್ಯಕ್ಚುಲಿ. ನಾನು ಥರ ಸುಮಾರು ಸಿಕ್ಕತ್ತೆ ನನಗೆ ಆಪತ್ತಿಗೆ. ಅಂದರೆ ಎಂತಂದರೆ ಮೋಸ್ಟ್ ಆಫ್ ದ ಟೈಮ್ ಎಲ್ಲ ಗೇಟ್ ಓಪನ್ ಆಗಿರುತ್ತೆ. ಸೊ ನನಗೆ ಈ ಥರ ನಿಂತ್ಕೊಂಡು ಟ್ರೈನ್ ಹೊತ್ಕೊಂಬೋದು ಎಕ್ಸ್ಪೀರಿಯೆನ್ಸ್ ಮಾಡೋದು ತುಂಬ ಕಡಿಮೆ. ಹಾಗಾದಲ್ಲಿ ಕಾಣಲೇ ಇಲ್ಲ ಅಂತಲ್ಲ, ಕಂಡಿದೆ, ಬಟ್ ತುಂಬ ಕಡಿಮೆ. ಆ್ಯಂಡ್ ಇವತ್ತು ಮತ್ತೆ ಪುನಃ ಸಿಗ್ತಾಯಿದೆ. ಸೊ ರೈಲ್ ಬರ್ತಾಯಿದೆ ಗಾಯ್ಸ್. ಸಿಕ್ಕಾಬಟ್ಟೆ ಬಿಸಿಲು, 12:30 ಆಗಿದೆ ಗಾಯ್ಸ್. ಟ್ರೈನ್ ಬಂತು. ನೆಕ್ಸ್ಟ್ ಲೆವೆಲ್ ಗೈಸ್ ಇದು ಫೀಲಿಂಗು. ಇಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಟ್ರೈನ್ ಕಾಂಬುದು ಮಜಾನೇ ಬೇರೆ ಅದು. ಸೊ ಹೋಯ್ತು ಸಣ್ಣ ಟ್ರೈನ್ ಇದು. ಇವಾಗ ಗೇಟ್ ಓಪನ್ ಮಾಡ್ತಾರೆ, ನಾವು ಹೋಗೋಣ. ಗೇಟ್ ಏನು ಆಟೋಮೆಟಿಕ್ ಓಪನೋ ಎಂತನೂ ಗೊತ್ತಿಲ್ಲಪ್ಪ ನನಗೆ. ಆ್ಯಕ್ಚುಲಿ ಯೂಶ್ವಲಿ ಒಂದು ಡಬ್ಬಿ ಕಂಡಾಗಿರುತ್ತೆ ಆಯಿತಾ, ಅವರು ಕಂಟ್ರೋಲರ್ ಕೂತ್ಕೊಂಬಕ್ಕೆ. ಬಟ್ ಇಲ್ಲೇನೋ ಕಂಡಂಗಿಲ್ಲಪ್ಪ ಆ ಥರ. ಮೋಸ್ಟ್ಲಿ ಆಟೋಮೆಟಿಕ್ ಏನೋ ಇರಬೇಕು ಅನ್ಸುತ್ತೆ ಮೋಸ್ಟ್ಲಿ. ಹೌದು ಗೌರು, ಆಟೋಮೆಟಿಕ್ ಇದು. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಆಟೋಮೆಟಿಕ್ ಗೇಟ್ ಓಪನ್. ಆಟೋಮೆಟಿಕ್ ಅಥವಾ ಬೇರೆ ಕಡೆಯಿಂದನೇ ಎಲ್ಲೋ ಕಂಟ್ರೋಲ್ ಮಾಡ್ತಾ ಇರಬೇಕು ಅನ್ಸುತ್ತೆ. ನಾಟ್ ಶ್ಯೂರ್ ಗೈಸ್, ನಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಸೆಮಿ ಆಟೋಮೆಟಿಕ್ ಅಥವಾ ಫುಲ್ಲಿ ಆಟೋಮೆಟಿಕ್ ಅಂತ. ನಮ್ಮ ಕಡೆ ಎಲ್ಲ ನೋಡಿದೆ ಈ ಥರ ರೈಲ್ವೆ ಗೇಟ್, ಬಟ್ ಅಲ್ಲಿ ಮ್ಯಾನ್ಯಲ್ ಆಗಿ ಗೇಟ್ ಓಪನ್ ಮಾಡೋದು ಕ್ಲೋಸ್ ಮಾಡೋದೆಲ್ಲ ಇರುತ್ತೆ. ಸೊ ಆಟೋಮೆಟಿಕ್ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಣ್ಣ ಪೆಟ್ರೋಲ್ ಬಂಕ್ ಇಲ್ಲಿ? ಹಾಂ, ಲೆಫ್ಟಾ? ಎಷ್ಟು ದೂರ ಆಗುತ್ತೆ? ಹಾಂ, ಸರಿ. ಏನು ಗುರು ಇಲ್ಲಿ ಜಾಮು ಇಷ್ಟು? ವಾಟ್ಸ್ ಗೋಯಿಂಗ್ ಆನ್? ಏನಾಯ್ತು ಇಲ್ಲಿ? ಕ್ರೇನ್ ಗೀನೆಲ್ಲ ಇದೆ. ಓ, ಇದು ಟ್ರಾನ್ಸ್ಫಾರ್ಮರ್ ಆಗ್ತಾ ಇದೆ, ಕರೆಂಟ್ ಎಲೆಕ್ಟ್ರಿಕ್ ವರ್ಕು. ಓ, ಫೈನಲಿ ಪೆಟ್ರೋಲ್ ಬಂಕ್ ಸಿಕ್ತಪ್ಪ. ಫಸ್ಟ್ ಪೆಟ್ರೋಲ್ ಹಾಕಣಕ್ಕೀಗ 49 ಕಿಲೋಮೀಟರ್ ರೇಂಜು. ಯಬ್ಬ, ಊಟ ಆಯ್ತಾ? ಸಂಡೇ ಹಾಫ್ ಡೇನಾ? ಹಾಂ ಗಾಯ್ಸ್, ಸಮ್ ವಾಟ್ ಎಲ್ಲೋ ಒಂದು ಮೈನ್ ರೋಡಿಗೆ ಬಂತೀಗ. ಹೊಸ ಹೊತ್ತಿತ್ತು ಗಾಯ್ಸ್. ಆ್ಯಕ್ಚುಲಿ ಟೈಮ್ 1 ಗಂಟೆ ಐತೆ, ಕರೆಕ್ಟ್ 1 ಗಂಟೆ ಆಯಿತಾ. ಇಲ್ಲೇ ಉಣ್ಕೊ ಹಾಕ್ದೆ ಅಂತ ಮಾಡೋದು ಗೊತ್ತಿಲ್ಲಪ್ಪ. ನೀವು ಕಾಣ್ತಿತ್ತು ಕಣಿ ಫ್ಲೈಓವರ್, ಅದು ಯಾವುದೋ ಮೈನ್ ರೋಡು NH75. ಸೊ ಇಲ್ಲೇ ಊಟ ಮಾಡೋ ಇಲ್ಲ, ತಂಪಲಿಲ್ಲಪ್ಪ ಮರ, ಎಲ್ಲ ಬಿಸಿ ಉರಿ.
ಗಾಯ್ಸ್ ಸಿಲ್ಕಾಣಿ. No comments. ಗಂಡಿನ ಕೈ ಕೊಚ್ಕಾಣಿ. ಸೈಲೆನ್ಸ್ ಬೇಡ. ಏಯ್ ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಮಾಡಬೇಡ ಹಾಗೆ, ऐसा मत करो. ಮೇಲೆ ಕಾತಾ ಇದ್ರ ನನಗೆ ಮೋಸ್ಟ್ಲಿ ಒಕ್ಕಂಡ ಕಳ್ಳ. ರೈಟ್ ಗೈಸ್, ಸೊ ಇವಾಗ ಊಟ ಮುಗಿಸಿ ಹೋಗ್ತಾ ಇದ್ದೀನಿ. ಸೊ ನಾವು ಇದೇ ಫ್ಲೈಓವರ್ ಹೋಯ್ಕೀಗ. ಆ್ಯಕ್ಚುಲಿ 100 ರೂಪೀಸ್ ಮೀಲ್ಸ್ ಅದು, ಸೌತ್ ಇಂಡಿಯನ್ ಮೀಲ್ಸ್. ಫುಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. 100 ರೂಪಾಯಿಗೆ ಲಾಸ್ ಇಲ್ಲ ಆ್ಯಕ್ಚುಲಿ, ಒಳ್ಳೆಯ್ತು. ನಾನು ಸೌತ್ ಇಂಡಿಯನ್ ಮೀಲ್ಸ್ ತಿಂದು ಸುಮಾರು ದಿನ ಆಯಿತು, ತಿಂಗಳಾಯ್ತು ಆ್ಯಕ್ಚುಲಿ. ಊರು ಬಿಟ್ರ ಮೇಲೆ ಅಲ್ಲೆಲ್ಲೋ ತಿನ್ನೋದು ಬಿಟ್ಟರೆ ಮತ್ತೆಲ್ಲೂ ಸೌತ್ ಇಂಡಿಯನ್ ಮೀಲ್ಸ್ ತಿನ್ನಲೇ ಇಲ್ಲ, ಊರು ಬದೇ ಬಿಟ್ಟರೆ. ಸೊ ಇವಾಗ ಈ ರೋಡು ನಮಗೆ ಬೆಂಗಳೂರು ನೆಲಮಂಗಲ ರೋಡ್ ಇದು, NH 75. ಫೈನಲಿ ಗಾಯ್ಸ್ ಹಾಸನ್ ರೋಡಿಗೆ ಬಂತು. ಹಾಸನ 156 ಕಿಲೋಮೀಟರ್ಸ್, ಮ್ಯಾಂಗ್ಳೂರು 321, ಕುಣಿಗಲ್ 43 ಇದೆ. ಲೆಟ್ಸ್ ರಾಕ್ ಗಾಯ್ಸ್. ಫೈನಲಿ ನೆಲಮಂಗಲ ಟೋಲ್ ಬಂತು ಗಾಯ್ಸ್. ನೋಡಿ ಎಷ್ಟು ಬೇಗ ರೈಟಿಗೆ ಎಳ್ದ ಅಂದಾಳೆ ಅವ. ಸಡನ್ ಎಳೆದ್ ಬಿಡ್ತಾರೆ ಮಾರ ರೈಟಿಗೆ, ಇಂಡಿಕೇಟರ್ ಹಾಕೊಂಡು. ಸೊ ಫೈನಲಿ ದೇವಸ್ಥಾನ ರೋಡಿಗೆ ಎಂಟ್ರಿ ತಗೊಂತ 1.5 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಆಲ್ರೆಡಿ ಕಾಣಿಸ್ತು ಗಾಯ್ಸ್ ನನಗೆ ಸ್ಟ್ಯಾಚು. ನೋಡಿ ಗಾಯ್ಸ್, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಏನು ಸಕ್ಕತ್ತಾಗಿದೆ ಗುರು, ಸೈಕ್ ಅಂದ್ಕೊಳ್ಳಿ. ಎಷ್ಟು ದೊಡ್ಡದು ಹೇಳಿ, 161 ಫೀಟ್ ಹೈಟು. ಯಪ್ಪ ಸಖತ್ತಾಗಿದೆ ಗುರು. ಏನು ಅಂಥದ್ದೇನು ಒಳಗೇನಿಲ್ಲ ಗಾಯ್ಸ್. ಆನ್ ದ ವೇ ಮೇನ್ ರೋಡ್ ಒಳಗಡೆನೇ ಇದೆ. ಮೇನ್ ರೋಡಿಂದ ಒಂದು 2-3 ಕಿಲೋಮೀಟರ್ ಒಳಗಡೆ ಅಷ್ಟೇ. ಪ್ರೈವೇಟ್ ವೆಹಿಕಲ್ ಇಲ್ಲ ಅಂದರೆ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಕೂಡ ಬರ್ಲಿಕ್ಕೆ ಆಗುತ್ತೆ. ಇಲ್ಲಿಗೆ ಬಸ್ ಸ್ಟ್ಯಾಂಡಿಂದ ಇಳ್ಕೊಂಡ್ರೆ ಒಂದು 2 ಕಿಲೋಮೀಟ್ರ್ ನಡ್ಕೊಂಡವ್ರು ಬರ್ಲಕ್ಕೆ, ಇಲ್ಲಾಂದರೆ ರಿಕ್ಷಾ ಮಾಡ್ಕೊಂಡವ್ರು ಬರ್ಲಕ್ಕೆ. ಫೋಟೋಶೂಟಾ ಈ ಬಿಸಿಲೂರಿಗೆ ಎಂಥ ಫೋಟೋಶೂಟ್ ಮಾರ. ಯಪ್ಪಾ ಹ್ಯೂಜ್ ಇಟ್ಸ್ ಹ್ಯೂಜ್ ಗಾಯ್ಸ್. ಸೊ ಫೈನಲಿ ಇವಾಗ ನಾನು ವರ್ಲ್ಡ್ ಫೇಮಸ್ 161 ಅಡಿಯ ಪಂಚಮುಖಿ ಆಂಜನೇಯ ವಿಗ್ರಹ ದೇವಸ್ಥಾನದಲ್ಲಿ ನೋಡಿ. ನಮ್ಮ ಭಾರತದ ಹೆಮ್ಮೆ, ಕುಣಿಗಲ್ನ ಕೀರ್ತಿ ಕಳಶ, ವಿಶ್ವದಲ್ಲೇ ಮೊದಲ ಬಾರಿಗೆ 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ಮೂರ್ತಿ. ಇದು ವಿಶ್ವದಲ್ಲೇ ಪ್ರಥಮ ಬಾರಿಗೆ 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ಮೂರ್ತಿ ಅಂತೆ. ಇದನ್ನು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ಅಂತ ನೋಡಿ. ಸೊ ಇವಾಗ ದೇವಸ್ಥಾನದೊಳಗಪ್ಪ ಮಾಡಿರ್ಕಾಣಿ ಹಳ್ಳಿ ಅಂಗಡಿ ಒಂಥರ ಹಳ್ಳಿ ಸ್ಟೈಲ್ ಥರ ಮಾಡಿರಲಿಲ್ಲ ಅಲ್ಲಿ ಅಂಗಡಿ. ಸೊ ಮೇಲೂ ಹೋಗ್ಬೇಕಾಗ್ತ, ಇಲ್ಲಿಂದ ಸ್ಟೆಪ್ ಇತ್ತ, ಸ್ಟೆಪ್ ಹತ್ಕ ಮೇಲೆ ಹೋಗ್ಲಕ್ಕ. ಸೊ ಇದು ದೇವಸ್ಥಾನದ ಒಳ ದಾರಿ. ಆ್ಯಕ್ಚುಲಿ ಇನ್ನೂ ತುಂಬ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅಷ್ಟೊಂದು ನೀಟಾಗಿಲ್ಲ ಇಲ್ಲಿ. ಫಸ್ಟ್ ಪೇಪರ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ಸೊ ದೇವಸ್ಥಾನ ಎಲ್ಲ ಇನ್ನೂ ಕ್ಲೀನ್ ಎಲ್ಲ ಮಾಡ್ತಾ ಇದ್ರು. ಜಾರತ್ ಮರ
ಸೊ ಇದು ದರ್ಶನದ ಕ್ಯೂ. A few minutes later. ಅವತಾರ ಪಂಚಮುಖಿ ಆಂಜನೇಯ ಅವತಾರ. ಆಮೇಲೆ ನೋಡಿ 2014 ಕಾಮಗಾರಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. 15, 16, 17, 18, 17, 19, 21 ಮಾಡಿದ್ದಾರೆ. ಟೋಟಲ್ 21 ಇದನ್ನು ಕಂಪ್ಲೀಟ್ ಮಾಡಿದ್ದಾರೆ. 2014 ಸ್ಟಾರ್ಟ್ ಮಾಡಿದ್ದು, 2022 ಕಂಪ್ಲೀಟ್ ಆಗಿದೆ. ಸೊ ದರ್ಶನ ಎಲ್ಲ ಮುಗೀತು ಗೈಸ್. ಸೊ ಪ್ರಸಾದ ತಗೊಂಡೆ. ಸೊ ಇವಾಗ ಮೇಲೆ ಹಬ್ಬ. ಇದು ಫ್ಲವರ್ ನೋಡಿ, ಹಾರ ಎಷ್ಟು ಹೊಡಕಿದೆ. ಇದು ಬ್ಯಾಕ್ ಸೈಡ್ ಆ್ಯಕ್ಚುಲಿ ನೋಡಿ. ಇದು ಪಾದ, ಆಂಜನೇಯನ ಪಾದ. ವಾ ಮೆಜೆಸ್ಟಿಕ್ ಗೈಸ್. ಇದರಿಂದ ಯವ್ವಾ ನಿಜವಾದ ಆಂಜನೇಯ ನೋಡೋಣ ಆಗ್ತಾ ಇದೆ. ಪಾದ ನೋಡಿ ಗೈಸ್ ಎಷ್ಟು ಹ್ಯೂಜ್ ಆಗಿದೆ. ಆಮೇಲೆ ಗದೆ ನೋಡಿ ಎಷ್ಟು ದೊಡ್ಡಕ್ಕಾಗಿದೆ ಗದೆ. ಯಬ್ಬ ನೋಡಿ, ಮಾಲೆ ನೋಡಿ ಎಷ್ಟು ದೊಡ್ಡಕ್ಕಿದೆ. ಆ್ಯಂಡ್ ಇದು ಕಮಲ ಹೂ ಎಷ್ಟು ದೊಡ್ಡದು ಮಾಡಿದ್ದಾರೆ ಇವರು. ಸಖತ್ ಡೀಟೇಲ್ಡಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಇದು ಗದೆ ನೋಡಿ. ಓ ಮೈ ಗಾಡ್, ಸೂಪರ್ ಗೈಸ್. ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಸೊ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡೆ. ಚೆನ್ನಾಗೈತೆ ಆ್ಯಕ್ಚುಲಿ. ಏನಂದರೆ ಫುಲ್ಲಿ ಕನ್ಸ್ಟ್ರಕ್ಷನ್ ಆಗಿಲ್ಲ ದೇವಸ್ಥಾನ. ಸೊ ಹೊರಗಡೆಯಿಂದ ನಿಮ್ಗೆ ಒಂಥರ ಕಂಪ್ಲೀಟ್ ಆದಂಗೆ ಕಾಣಿಸುತ್ತೆ. ಬಟ್ ಆ್ಯಕ್ಚುಲಿ ಒಳಗಡೆ ದೇವಸ್ಥಾನ ಗರ್ಭಗುಡಿ ಕೆಲಸ ಹತ್ರ ಏನು ನಡೀತಾ ಇದೆ. ಬಟ್ ಪರವಾಗಿಲ್ಲ, ದರ್ಶನ ಮಾಡ್ಕೊಂಡು ಬರ್ಬೋದು ಆರಾಮಾಗಿ. ಏನೊಂದು 30 ಮಿನಿಟ್ಸು ವೆಯ್ಟಿಂಗ್ ಟೈಮ್ ಆಯಿತು, ಬಟ್ ಪರವಾಗಿಲ್ಲ. ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ನಮ್ಮ ಪಯಣ ಸೀದಾ ಬೆಂಗಳೂರಿಗೆ. ಬಟ್ ಆನ್ ದ ವೇ ನಮ್ಮ ರೂಟು ಹೆಸರುಘಟ್ಟ ಮೇಲೆ ಹೋಗೋದಾದರೆ, ಸೊ ಹೆಸರುಘಟ್ಟ ಕಡೆ ಒಂದು ಸಲ ಹೋಗಿ ಬರುತ್ತೆ. ಸೊ ಅದನ್ನು ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ. ಸೊ ಎಲ್ರಿಗೂ ನಮಸ್ಕಾರ, ಬಾಯ್ ಬಾಯ್.